ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ರಕ್ಷಿತಾ ನಾಗರಾಜ್. ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತ ಹೇಳೋದಾದರೆ ಜೋಳದ ರೊಟ್ಟಿ, ಎಣ್ಗಾಯಿ ಪಲ್ಯ, ಶೇಂಗಾ ಚಟ್ನಿ ಇದೆ ಅಲ್ವಾ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತ ಹೇಳೋದಾದರೆ. ಬನ್ನಿ ಇವತ್ತು ಸುಲಭವಾದ ವಿಧಾನದಲ್ಲಿ ಜೋಳದ ರೊಟ್ಟಿನ ಹೇಗೆ ಮಾಡೋದು, ಈಗ ಹೊಸಬ್ರು ಯಾರ ಇದ್ದರೆ ಅತಿ ಸುಲಭವಾದ ವಿಧಾನದಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಿಮಗೆ ಸುಲಭವಾದ ರೀತಿಯಲ್ಲಿ ನಾನು ತೋರಿಸ್ಕೊಡ್ತೀನಿ ನೋಡಿ. ನಾನು ಬಿಸಿನೀರು ಕಾಯಿಸ್ಕೊತಾ ಇದ್ದೀನಿ. ಮತ್ತು ಜೋಳದ ಹಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಾನು ಇಲ್ಲಿ ಒಂದು 8 ರೊಟ್ಟಿ ಆಗೋ ಥರ ಹಿಟ್ಟನ್ನು ತೊಗೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ನಾನು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಮಾಡೋದು. ಹಾಗಾಗಿ ನಾನು ನೋಡಿ ಒಂದು ಸಣ್ಣ ಬಟ್ಲಲ್ಲಿ ತೊಗೊಂಡಿದ್ದೀನಿ. ನೀರು ಚೆನ್ನಾಗಿ ಕುದ್ದಿರಬೇಕು. ಸ್ವಲ್ಪ ಬಿಸಿ ಆದರೆ ಸಾಕು ಅನ್ನೋದಾದರೆ ಆಗೋದಿಲ್ಲ. ರೊಟ್ಟಿ ಚೆನ್ನಾಗಿ ಮಾಡೋಕ್ಕೆ ಬರೋದು. ಯಾಕಂದರೆ ಈಗ ಕಲಿತಾ ಇರೋರಿಗೆ ಸ್ವಲ್ಪ ಚೆನ್ನಾಗಿ ಕುದ್ದಿರಬೇಕು ನೀರು. ಹಾಗಾಗಿ ಹೇಳ್ತಾ ಇರೋದು ಈಗ ಮಾಡ್ತಿರೋ ಸ್ಟಾರ್ಟಿಂಗ್ ಮಾಡೋರಿಗೆ ನೀರು ಚೆನ್ನಾಗಿ ಕುದ್ದಿರಬೇಕು. ಅಂಥ ನೀರನ್ನು ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನಿಮಗೆ ಎಷ್ಟು ಬೇಕು ಹಿಟ್ಟು, ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ನೋಡಿಕೊಂಡು ಮಾಡ್ಕೊಳ್ಳಿ. ನಾನು ಒಂದು 3 ಜನಕ್ಕೆ 8 ರೊಟ್ಟಿ ಆ ರೀತಿಯಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ನೀರು ಬಿಸಿ ಇರುತ್ತೆ, ಸ್ವಲ್ಪ ಹುಷಾರಾಗಿ ನೋಡಿ ಕಲಿಸ್ಕೊಬೇಕಾಗತ್ತೆ. ಯಾವ್ದಾರು ಒಂದು ಸ್ಪೂನು ಸಹಾಯದಿಂದ ಹಿಟ್ಟನ್ನು ನೀವು ಮಿಕ್ಸ್ ಮಾಡಿಕೊಂಡ್ರೆ ನಡೆಯುತ್ತೆ. ಸ್ವಲ್ಪ ನೀರನ್ನೇ ಹಾಕ್ಕೊಂಡು ನೀವು ಹಿಟ್ಟನ್ನು ಕಲಿಸ್ಕೊಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಒಂದೇ ಸರಿ ಹಿಟ್ಟಲ್ಲಿ ಜಾಸ್ತಿ ನೀರನ್ನು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊತೀನಿ ಅಂತ ಹೇಳಿದ್ರೆ ತುಂಬ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ಹಿಟ್ಟು. ಹಾಗಾಗಿ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯಲ್ಲಿ ಕಲಿಸ್ಕೊಬೇಕಾಗತ್ತೆ. ಬಿಸಿ ಇರುತ್ತೆ, ಸ್ವಲ್ಪ ನೋಡಿ ಕಲಿಸ್ಕೊಬೇಕಾಗತ್ತೆ. ನೋಡಿ ನಾನು ಕಲಿಸ್ತಾ ಇದ್ದೀನಿ ಅಲ್ವಾ, ಈ ರೀತಿಯಲ್ಲಿ ನೋಡಿ. ನನಗೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗತ್ತೆ. ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಸಹ ಮಿಕ್ಸ್ ಮಾಡ್ಕೊತೀನಿ. ಇದನ್ನು ನಿಮಗೆ ಕಾಣಿಸ್ಲಿ ಅಂತ ಹೇಳಿ ಫೋನ್ನ ಸ್ವಲ್ಪ ಉಲ್ಟಾ ನನ್ನ ಅಪೋಸಿಟ್ ಇಟ್ಕೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ಉಲ್ಟಾ ಕಾಣಿಸ್ತಾ ಇದೆ, ಅಂದರೆ ನನ್ನ ಕೈ ಉಲ್ಟಾ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ನೋಡಿ ನನಗೆ ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ. ನಾನು ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊತೀನಿ. ಅಂದರೆ ನಾನು ಈಗ ನಾರ್ಮಲ್ ಮಾಡೋರಿಗೆ ಗೊತ್ತಿರುತ್ತೆ ಅಲ್ವಾ, ಇಷ್ಟು ಹಿಟ್ಟಿಗೆ ಇಷ್ಟು ನೀರು ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ನೀವು ಬೇಕಾದ್ರೆ ಸ್ವಲ್ಪ ಜಾಸ್ತಿ ನೀರನ್ನು ಇಟ್ಕೊಂಡ್ರು ನಡೆಯುತ್ತೆ. ನಾನು ಯಾವುದೇ ರೀತಿ ತಣ್ಣೀರನ್ನು ಬಳಸ್ಕೊಂಡಿಲ್ಲ ಇಲ್ಲಿ. ನೀವು ಫಸ್ಟ್ ಕಲಿತಾ ಇರೋರಾದರೆ ನೀವು ಅಷ್ಟು ಬಿಸಿನೀರಲ್ಲೇ ಕಲಿಸ್ಕೊಬೇಕು. ಏನು ನೀವು ಹಿಟ್ಟನ್ನು ತೊಗೊಂಡಿರ್ತೀರಲ್ವ ಆ ಹಿಟ್ಟನ್ನೆಲ್ಲದನ್ನು ಬರೀ ಬಿಸಿನೀರಲ್ಲೇ ಕಲಿಸ್ಕೊಬೇಕಾಗತ್ತೆ. ತಣ್ಣೀರನ್ನು ಯಾವುದೇ ರೀತಿ ಯೂಸ್ ಮಾಡಬೇಡಿ. ಯಾಕಂದರೆ ಈ ಕಲಿಯೋರಿಗೆ ತಣ್ಣೀರನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಬಿಸಿನೀರು ಸ್ವಲ್ಪ ತಣ್ಣೀರು ಎರಡನ್ನೂ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳೋದಾದರೆ ಏನಂದರೆ ರೊಟ್ಟಿ ಬಡಿಲಿಕ್ಕೆ ಬರೋದಿಲ್ಲ. ಉದ್ದಕ್ಕಾಗಿರ್ಬೋದು, ಇಲ್ಲಾಂದರೆ ಬಡಿಲಿಕ್ಕಾಗಿರ್ಬೋದು, ಎರಡೂ ಬರೋದಿಲ್ಲ. ಅಂದರೆ ಈಗ ಸ್ಟಾರ್ಟಿಂಗ್ ನಾನು ಈಗ ಒಂದು 5.5 ವರ್ಷ ಮದುವೆ ಆದರೂ ನಾನು ಕಲ್ತಿರೋದು ಈಗ ಒಂದು 4-5 ಮಂತ್ ಆಗಿರ್ಬೋದು ನಾನು ರೊಟ್ಟಿ ಕಲ್ತು. ನಾನು ಯಾವ ರೀತಿ ಮಾಡ್ತೇನೆ ಅದೇ ರೀತಿ ನಿಮಗೂ ಸಹ ತೋರಿಸ್ತಿದ್ದೀನಿ. ನಾನು ತುಂಬ ನನಗೆ ಫುಲ್ ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳಿದ್ರೆ ನನಗೆ ಎಷ್ಟು ಬರುತ್ತೆ ಅಷ್ಟನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ನಾವು ಎಷ್ಟು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಅಂತ ಹೇಳ್ಬೋದು, ಮಾಡಲಿಕ್ಕೆ ಬರುತ್ತೆ. ಹಾಗಾಗಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ ನೀವು. ನಾನು ಇದು ಯಾವುದೇ ರೀತಿ ತಣ್ಣೀರನ್ನು ಬಳಸ್ಕೊಂಡಿಲ್ಲ. ನಾನು ಸಹ ಯಾವಾಗಲೂ ಬಿಸಿನೀರಲ್ಲೇ ಕಲಿಸ್ಕೊಳೋದು. ಮತ್ತು ಇನ್ನೊಂದು ವಿಷಯ ಹೇಳೋದಾದರೆ ಹಿಟ್ಟು ನೀವು ಎಷ್ಟು ದಿನ ಆಗಿದೆ ಅನ್ನೋದು ಸಹ ಇಲ್ಲಿ ಲೆಕ್ಕ ಆಗುತ್ತೆ. ಯಾಕಂತ ಹೇಳಿದ್ರೆ ತುಂಬ ದಿನಗಳಾಗಿತ್ತು ಹಿಟ್ಟು, 1 ಮಂತ್ ಆಗಿತ್ತು, 1 ಮಂತ್ ಹತ್ತತ್ರ ಆಗಿತ್ತು ಅಂತ ಹೇಳಿದ್ರೆ ಅದರಲ್ಲಿರೋ ಜಿಗುಟು ಹಾರಿರುತ್ತೆ ಅಂತಲೇ ಹೇಳ್ಬೋದು. ಆವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಆ ಟೈಮ್ನಲ್ಲಿ ನೀವು ಅಷ್ಟು ಬಿಸಿನೀರಲ್ಲಿ ಕಲಿಸ್ಕೊಂಡು ಮಾಡಿಕೊಂಡ್ರೆ ಕಷ್ಟ ಆಗೋದಿಲ್ಲ. ನಾನು ಅದೇ ರೀತಿ ಯಾವಾಗಲೂ ಸಹ ನಾನು ಬಿಸಿನೀರಲ್ಲೇ ಕಲಿಸ್ಕೊಳ್ಳೋದು. ನಾನು ತಣ್ಣೀರು ಯೂಸ್ ಮಾಡೋದಿಲ್ಲ. ಈಗ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈಗ ನಾನು ಹುಳಿ ಯಾವ ರೀತಿಯಲ್ಲಿ ಅಂದರೆ ಈ ಕಡೆ ತುಂಬ ಗಟ್ಟಿನೂ ಅಲ್ಲ, ಈ ಕಡೆ ತುಂಬ ತೆಳ್ಳಗೂ ಅಲ್ಲ, ಒಂದು ಮೀಡಿಯಮ್ನಲ್ಲಿ ಕಲಿಸ್ಕೊಂಡಿದ್ದೀನಿ ನೋಡಿ. ನಾನು ಒಂದು ಕೈ ಹಿಡಿಯುವಷ್ಟು ಎಷ್ಟು ಬರುತ್ತೆ ಅಂತ ನಿಮಗೆ ಗೊತ್ತಾಗ್ತಿದೆ ಅಂದ್ಕೊತೀನಿ. ನಾನು ಒಂದು ಕೈಯಲ್ಲಿ ಮುಷ್ಟಿ ಎಷ್ಟು ಹಿಡಿದ್ರೆ ಅಷ್ಟೇ ತೊಗೊಳೋದು. ನಾನು ಜಾಸ್ತಿ ದೊಡ್ಡದು ತೊಗೊಳೋದಿಲ್ಲ. ನಿಮಗೆ ಬೇಕಾದ್ರೆ ಸ್ವಲ್ಪ ದೊಡ್ಡದಾಗಿ ತೊಗೊಂಡು ಮಾಡ್ಕೊಳೋದಾದ್ರೆ ಮಾಡ್ಕೊಳ್ಬೋದು. ನಾನು ನಾರ್ಮಲಾಗಿ ನಾನು ಒಂದೇ ರೀತಿಯಲ್ಲೇ ಮಾಡ್ತೀನಿ. ಯಾಕಂತೇಳಿದ್ರೆ ಒಂದು ಕೈ ಅಳತೆ ಹಿಡ್ಕೊಂಡ್ಬಿಟ್ರೆ ನಾನು ಎಲ್ಲ ರೊಟ್ಟಿ ಅಷ್ಟರಲ್ಲೇ ಮಾಡ್ತೀನಿ. ಕೆಲವೊಂದು ಟೈಮ್ನಲ್ಲಿ ಸ್ವಲ್ಪ ಲಾಸ್ಟಿಗೆ ಜಾಸ್ತಿ ಉಳಿದಾಗ ನಾನು ಅದನ್ನು ಒಂದು ಸ್ವಲ್ಪ ಜಾಸ್ತಿ ಮಾಡ್ತೀನಿ ನೋಡಿ. ಈ ಥರ ನಾವು ಫಸ್ಟಿಗೆ ಚೆನ್ನಾಗಿ ನಾದ್ಕೊಂಡು ಉಂಡೆ ಮಾಡ್ಕೊಬೇಕು. ಅದಾದ ಮೇಲೆ ನೋಡಿ ನಾನು ತುದಿಗೈಯಲ್ಲಿ ಫಸ್ಟು ಒಂದು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊತೀನಿ. ಅದಾದ ಮೇಲೆ ನಾನು ಅಂಗೈ ಏನಿರುತ್ತಲ್ಲ ಅದನ್ನು ಬಳಸ್ಕೊಂಡು ಮಾಡ್ಕೊತೀನಿ. ಆವಾಗ ಅಂಗೈಯಲ್ಲೇ ಮಾಡಿಕೊಂಡು ಬಳಸ್ಕೊಂಡು ತಟ್ಟಿದಾಗ ಏನಾಗುತ್ತೆ, ಸ್ವಲ್ಪ ಅಗಲ ಆಗ್ತಾ ಬರುತ್ತೆ.
ನಾನು ಯಾವುದೇ ರೀತಿ ಬಡಿಯೋದನ್ನು ತೋರಿಸಲ್ಲ ಇಲ್ಲಿ, ನಾನು ಉದ್ದದನ್ನೇ ತೋರಿಸ್ತೀನಿ. ನಾನು ಆಲ್ಮೋಸ್ಟ್ ನಾನು ಕಲ್ತಿರೋದೇ ಅದೇ ರೀತಿಯಲ್ಲೇ. ನೋಡಿ ಈ ಥರ ಒಂದು ನಮ್ಮ ಕೈಯಷ್ಟು ದೊಡ್ಡದಾದ ಮೇಲೆ ಅದು ಚೆನ್ನಾಗಿ, ಯಾಕೆ ಈ ಕಡೆ ಸೈಡ್ ಎಡಗಡೆ ಕೈನ ಯಾಕೆ ಹಿಡಿತಾ ಇದ್ದೀನಿ ಅಂದರೆ, ಈಗ ಏನಂತೀರ ಅದಕ್ಕೆ, ಸೀಳಬಾರ್ದು ರೊಟ್ಟಿ, ಸುತ್ತಲೂ ರವಂಡ ಬರಬೇಕು, ಸೀಳಬಾರ್ದು ಅಂತ ಹೇಳಿಬಿಟ್ಟು, ಕಟ್ ಆಗಬಾರ್ದು ಅಂತ ಹೇಳಿಬಿಟ್ಟು ನಾನು ಆ ರೀತಿಯಲ್ಲಿ ಕೈನ ಇಟ್ಕೊಂಡ್ರೆ ಆವಾಗ ಏನಾಗುತ್ತೆ, ನಮಗೆ ಒಂದು ರವಂಡ್ ಶೇಪ್ನಲ್ಲಿ ರೊಟ್ಟಿ ಬರುತ್ತೆ, ಯಾವುದೇ ಈಚ ಕೊಚ ಬರೋದಿಲ್ಲ. ಹಾಗಾಗಿ ನೋಡಿ, ಈ ಥರ ಒಂದು ನೀವು ಲತ್ತೋಡಿಗೆ ಒಂದು ಈ ಥರ ಪೇಪರ್ನ ಕಟ್ಕೊಬೇಕಾಗತ್ತೆ. ಆವಾಗ ನಮಗೆ ಏನದು ಚಪಾತಿ ಹಿಟ್ಟು ಅಂಟ್ಕೊಳೋದಿಲ್ಲ. ಅದಕ್ಕೋಸ್ಕರ ಈ ಥರ ಕವರ್ನ ಕಟ್ಕೊಂಡಿರ್ತೀವಿ. ನೋಡಿ, ನಾರ್ಮಲಾಗಿ ನೀವು ಚಪಾತಿ ಹೇಗೆ ಲಟ್ಟಿಸ್ತೀರ ಅದೇ ರೀತಿಯಲ್ಲೇ ಸ್ವಲ್ಪ ಹಿಟ್ಟನ್ನು ಕೆಳಗೆ ಹಾಕ್ಕೊಂಡು ಲಟ್ಟಿಸ್ಬೇಕಾಗತ್ತೆ ಈ ಥರ. ಮತ್ತು ಯಾವುದೇ ಒಂದು ಕಲಿಬೇಕಾದ್ರೆ ಕಷ್ಟ ಅನಿಸುತ್ತೆ, ಬಟ್ ಕಲಿತಾದ ಮೇಲೆ ಅದರಷ್ಟು ಈಸಿ ಯಾವುದು ಇಲ್ಲ ಅಂತಲೇ ಹೇಳ್ಬೋದು. ನನಗೂ ಫಸ್ಟೇ ಹಾಗೆ ಅನ್ನಿಸ್ತು, ಯಪ್ಪ ನಾನು ಈ 5 ವರ್ಷ ಆದರೂ ರೊಟ್ಟಿ ಮಾಡೋದೇ ಕಲ್ತಿಲ್ಲಲ್ಲ ಅಂತ ನನಗೂ ಅನ್ನಿಸ್ತಿತ್ತು. ಬಟ್ ಅದು ಮಾಡೋದಕ್ಕಿಂತ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಫಸ್ಟು ತಿಳ್ಕೊಬೇಕಾಗತ್ತೆ. ಬಿಡೋ ಮಾಡಿಬಿಡೋಣ ಅಂದರೆ ನಿಜವಾಗ್ಲೂ ಆಗೋದಿಲ್ಲ. ಫಸ್ಟು ಯಾವ ರೀತಿಯಲ್ಲಿ ಮಾಡಿದ್ರೆ ಆಗತ್ತೆ, ಯಾವ ರೀತಿ ಅಂದರೆ ಅದನ್ನು ಮೆಥಡನ್ನು ತಿಳ್ಕೊಬೇಕಾಗತ್ತೆ ಅಷ್ಟೇ, ಇನ್ನೇನಿಲ್ಲ. ಭಾಳ ದೊಡ್ಡ ಕಷ್ಟ ಏನಿಲ್ಲ. ನೋಡಿ ಈ ಥರ ಒಂದೊಂದೇ ಲೇಯರಾಗಿ, ನಾನು ಈಗೇನು ಒಂದೇ ಲೇಯರ್ನ ಹಿಂಗೆ ಮಾಡ್ತಾಯಿದ್ದೀನಲ್ವ, ಆ ಥರ ನಿಮಗೆ ಈಗ ಚಪಾತಿ ಉದ್ದಕ್ಕೆ ಬರಲಿಲ್ಲ ಅಂದರೆ ಜಸ್ಟ್ ಹಿಂಗೆ ಮೇಲೆ ಹಿಂಗೆ ನಿಧಾನಕ್ಕೆ, ತುಂಬ ಪ್ರೆಸ್ ಮಾಡಬಾರ್ದು, ಯಾಕಂದರೆ ಹಿಟ್ಟು ಮೆತ್ತಗಿರುತ್ತಲ್ವ, ಹಾಗಾಗಿ ಪ್ರೆಸ್ ಮಾಡಬಾರ್ದು. ನಾನು ಹೇಗೆ ಅಂದರೆ ಫಸ್ಟ್ ಉದ್ದುತ್ತಾ ಇದ್ದೆ, ಬಟ್ ಅಂಚಿಗೆ ಅದನ್ನು ತೆಗ್ದು ಹಾಕಲಿಕ್ಕೆ ಬರ್ತಾ ಇರಲಿಲ್ಲ. ಆವಾಗ ನಮ್ಮ ಅತ್ತೆಯರು ತೆಗ್ದು ಹಾಕ್ತಾಯಿದ್ರು. ಆಮೇಲೆ ಸ್ವಲ್ಪ ಈಗ ಒಂದು 4-5 ತಿಂಗಳಿಂದ ಒಂದು 5-6 ತಿಂಗಳೇ ಆಯ್ತು ಅಂತಲೇ ಹೇಳ್ಬೋದು. ಈಗ ನಾನೇ ಅಂಚು ಮೇಲೆ ಹಾಕ್ತೀನಿ. ಫಸ್ಟು ಏನು ಮಾಡಬೇಕು, ಫಸ್ಟು ಅಂಚು ಚೆನ್ನಾಗಿ ಕಾಯಬೇಕು. ಚಪಾತಿಗೆ ಅಂಚು ಕಾಯಲಿಲ್ಲ ಅಂದರೂ ಒಂದು ಪಕ್ಷ, ಅಂಚು ಕಾದ್ಮೇಲೆ ಚಪಾತಿ ಹಾಕಿದ್ರು, ಅಂಚು ಕಾದಿಲ್ದಾಗ ಚಪಾತಿ ಹಾಕಿದ್ರು ನೆಡ್ದು ಬಿಡುತ್ತೆ. ಬಟ್ ಇಲ್ಲಿ ಹಾಗಲ್ಲ, ಅಂಚು ಚೆನ್ನಾಗಿ ಕಾದರೆ ಮಾತ್ರ ನಾವು ಹಾಕಿರೋ ರೊಟ್ಟಿಗೆ ಒಂದು ಆದಾಗ ಒಂದು ಚೆನ್ನಾಗಿ ಬೇಯುತ್ತೆ ಅಂತೇಳಿ. ಇಲ್ಲಾಂದರೆ ಏನಾಗ್ಬಿಡುತ್ತೆ, ಒಂಥರ ಒಣ ಆ ಥರ ಒಂಥರ ಈ ಕಡೆ ಬಸ್ಕ ಬೇದಂಗೆ ಆಗಿಬಿಡುತ್ತೆ. ಹಾಗಾಗಿ ಏನು ಮಾಡಬೇಕು, ಫಸ್ಟು ಅಂಚು ಚೆನ್ನಾಗಿ ಕಾದಿದೆಯಾ ನೋಡ್ಕೊಬೇಕು. ಅಂಚು ಕಾದಾದಮೇಲೆ ರೊಟ್ಟಿನ ಹಾಕಬೇಕು. ರೊಟ್ಟಿ ಹಾಕಿದ್ಮೇಲೆ ಒಂದು ಈ ಥರದೊಂದು ಬಟ್ಟೆ ಹಿಡ್ಕೊಂಡು ಮೇಲೆ ಕ್ಲೀನಾಗಿ ನೀರನ್ನು ಹಚ್ಕೊಂಡು ಬರಬೇಕು. ಯಾಕಂತೇಳಿದ್ರೆ ಎಕ್ಸ್ಟ್ರಾ ಹಿಟ್ಟೇನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಬರುತ್ತೆ ಅಂತ ಹೇಳ್ಬೋದು. ಫಸ್ಟಿಗೆ ನಮಗೂ ಅದರಿಂದ ತೆಗಿಲಿಕ್ಕೆ ಬರೋದಿಲ್ಲಲ್ಲ, ಜಸ್ಟ್ ನೀವು ಸ್ಪೂನ್ನ ಯೂಸ್ ಮಾಡಿಕೊಂಡು ಬೇಕಾದ್ರೆ ನೀವು ಅದನ್ನು ಉಲ್ಟಾ ಹಾಕ್ಕೊಬೋದು. ಅಂದರೆ ಒಂದು ಮೀಡಿಯಮ್ ಫ್ಲೋನಲ್ಲಿ ಇಟ್ಕೊಂಡು ನೀವು ರೊಟ್ಟಿನ ಬೇಯಿಸ್ಬೇಕಾಗತ್ತೆ. ಅಂದರೆ ಚಪಾತಿನ ನಾವೇನೋ ಮಾಡುತ್ತೆ, ಜಾಸ್ತಿ ಉರಿಯಲ್ಲಿ ಇಟ್ಕೊಂಡು ಪಟ ಬೆಂದುಬಿಡುತ್ತೆ. ಬಟ್ ಜೋಳದ ಹಿಟ್ಟು ಹಾಗಲ್ಲ, ಸ್ವಲ್ಪ ಬೇಯಲಿಕ್ಕೆ ಟೈಮ್ ಕೊಡಬೇಕಾಗತ್ತೆ ನಾನು ಇಲ್ಲಿ ಹಂಚು ಮೇಲೆ ಹಾಕಿದ್ದೀನಿ ಒಂದು ರೊಟ್ಟಿನ, ಇನ್ನೊಂದು ರೊಟ್ಟಿನ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ಇದನ್ನಷ್ಟೇ ತೋರಿಸ್ತಾ ಇದ್ದೀನಿ, ಎರಡು ಕಡೆ ತೋರಿಸ್ಲಿಕ್ಕೆ ಆಗ್ತಿಲ್ಲ. ನೋಡಿ, ಇದನ್ನು ಸುತ್ತಲೂ ಸಹ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ. ನಿಮಗೆ ಕೈಯಲ್ಲಿ ಈ ಥರ ಮಾಡಲಿಕ್ಕೆ ಆಗಲಿಲ್ಲ ಅಂದಾಗ ಒಂದು ಕಾಟನ್ ಬಟ್ಟೆನ ಕ್ಲೀನಾಗಿ ದಪ್ಪವಾಗಿ ಒಂದು ಸ್ವಲ್ಪ ಏನಂತೀರ ಹಿಂಗೆ ಗುಂಡುಕ್ಕೆ ಮಾಡಿಕೊಂಡು ಇದನ್ನು ಪ್ರೆಸ್ ಮಾಡಿಕೊಂಡ್ರೂ ಸಹ ಚೆನ್ನಾಗಿ ಬೇಯುತ್ತೆ. ಈ ಥರ ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಮತ್ತು ಇದೇ ಥರನೇ ಸೇಮು ನಿಮಗೆ ದಪ್ಪ ಮಾಡಿಕೊಂಡು ಚಪಾತಿ ಉಬ್ಬಿಸ್ದಂಗೂ ಸಹ ಉಬ್ಬಿಸ್ಬೋದು. ಎರಡೂ ರೀತಿಯಲ್ಲೂ ಸಹ ಮಾಡ್ಬೋದು. ನಮ್ಮ ಮನೆಯಲ್ಲಿ ಸ್ವಲ್ಪ ಕಮ್ಮಿ ದಪ್ಪ ಮಾಡಿಕೊಂಡು ಉಬ್ಬಿಸ್ಕೊಂಡು ತಿನ್ನೋದು ತುಂಬ ಕಮ್ಮಿ. ಹಾಗಾಗಿ ನಾನು ಸ್ವಲ್ಪ ಈ ಥರನೇ ತೆಳ್ಳಗೆ ಮಾಡಿ ಈ ಥರ ಬೇಯಿಸಿ ರೆಡಿ ಮಾಡಿ ಇಟ್ಟಿರ್ತೀನಿ. ನೋಡಿ, ಈ ಥರ ಚೆನ್ನಾಗಿ ಸುತ್ತಲೂ ಚೆನ್ನಾಗಿ ಬೇಯಿಸಬೇಕು. ಆವಾಗ ಚೆನ್ನಾಗಿ ಬೆಂದರೆ ಏನಾಗುತ್ತೆ, ತಿನ್ನಲಿಕ್ಕೂ ಸಹ ಚೆನ್ನಾಗಿರುತ್ತೆ. ಏನಾಗ್ಬಿಡುತ್ತೆ, ಈಗ ಚಪಾತಿ ಬೇಯಿಸ್ದಂಗೆ ಬಿಡು ಬಡ ಬೇಯಿಸಿ ತೆಗ್ದಿಟ್ಬಿಡೋಣ ಅಂದರೆ ಬಸ್ಕ ಆಗ್ಬಿಡುತ್ತೆ, ತಿನ್ನೋಕ್ಕೆ ಚೆನ್ನಾಗಿರೋಂಗಿಲ್ಲ. ಹಾಗಾಗಿ ನೋಡಿ ಈ ಥರ. ಮತ್ತು ಇನ್ನೊಂದು ರೊಟ್ಟಿನೂ ಸಹ ನಿಮಗೆ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತ. ನೋಡಿ, ಚೆನ್ನಾಗಿ ಬೇಯೋವರೆಗೂ ಸ್ವಲ್ಪ ಪೇಷನ್ಸಿಂದ ಕಾಯಬೇಕು. ಎರಡನ್ನೂ ಅಟ್ ಎ ಟೈಮೇ ಮಾಡ್ಕೊತೀನಿ. ಒಂದು ಕಡೆ ರೊಟ್ಟಿನೂ ಬೇಯಿಸ್ತೀನಿ, ಈ ಕಡೆ ಇನ್ನೊಂದು ಕಡೆ ರೊಟ್ಟಿನೂ ಸಹ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಇನ್ನೊಂದು ರೊಟ್ಟಿನೂ ಸಹ ಮಾಡಿ ತೋರಿಸ್ತೀನಿ. ಜಸ್ಟ್ ನಾನು ಫಸ್ಟಿನ ಟೈಮು ಎಷ್ಟು ತೊಗೊಂಡಿದ್ದೆ, ಈ ಟೈಮು ಸಹ ಅಷ್ಟೇ ನಾನು ಉಂಡೆನ ತೊಗೊಂಡಿದ್ದೀನಿ. ನಾನು ಜಾಸ್ತಿ ತೊಗೊಳಕ್ಕೆ ಹೋಗೋದಿಲ್ಲ. ನಾನು ಒಂದು ಮೀಡಿಯಮ್ ಒಂದು ಇದೈತೆ, ಇಷ್ಟೇ ತೊಗೊಬೇಕು ಅಂತ ನಾನು ಅಷ್ಟೇ ತೊಗೊಂಡೆ ರೊಟ್ಟಿ ಮಾಡೋದು. ನೋಡಿ, ಈ ಥರ ಮಾಡಿ ಇಟ್ಕೊಂಡು ಫಸ್ಟು ರೌಂಡ್ ಮಾಡ್ಕೊಬೇಕು. ಅದಾದಮೇಲೆ ಹಿಟ್ಟು ಹಾಕ್ಕೊಬೇಕು. ತುಂಬ ಸಿಂಪಲ್ಲಾಗಿದೆ, ತುಂಬ ಕಷ್ಟ ಅಂತ ಏನಿಲ್ಲ. ಯಾಕಂತ ಹೇಳಿದ್ರೆ ತುಂಬ ಬಿಸಿನೀರಲ್ಲೇ ಕಲಿಸ್ಕೊಂಡಿರೋದ್ರಿಂದ
ನಮಗಷ್ಟು ಕಷ್ಟ ಅನಿಸೋದಿಲ್ಲ ಮತ್ತು ಹರಿಯೋದು ಇಲ್ಲ. ಹಾಗಾಗಿ ನಾನು ಸ್ವಲ್ಪ ಹಿಟ್ಟು ಮಾಡಿಸಿ ಒಂದು ಸ್ವಲ್ಪ ದಿನಗಳಾಗಿದೆ. ಹಾಗಾಗಿ ಜಿಗುಟು ಹಾರಿದೆ. ಹಂಗಾಗಿ ಸ್ವಲ್ಪ ನಂದು ಎತ್ತಾಕೋ ಟೈಮಲ್ಲಿ ಹರಿಯುತ್ತೆ. ಅದೇ ನೀವು ಹೊಸ್ದಾಗಿ ಏನಾದ್ರು ಹಾಕ್ತಾನೆ ಹಿಟ್ಟು ಹಾಕ್ಸಿದ್ದೀನಿ ಅಂದರೆ ನೀವು ಹೆಂಗೆ ಉಜ್ಜುತ್ತೀರೋ ಆ ರೀತಿ ಮಾತು ಕೇಳತ್ತೆ ರೊಟ್ಟಿ. ನೋಡಿ ಈ ಥರ ಹಿಂಗೆ ತುಂಬ ಪ್ರೆಸ್ ಮಾಡಬಾರ್ದು. ನಿಧಾನಕ್ಕೆ ಕ್ಲೀನಾಗಿ ಸುತ್ತಲೂ ಅಂದರೆ ನಾನು ಮಧ್ಯ ಉದ್ದೋದಿಲ್ಲ. ನಾನು ಇದೇನು ಸುತ್ತಲೂ ಇರುತ್ತಲ್ವ ದಡದಲ್ಲಿ ಅಲ್ಲೂ ಉದ್ದುತ್ತೀನಿ. ಆವಾಗ ಏನಾಗುತ್ತೆ ಸ್ವಲ್ಪ ಅಗಲ ಆಗ್ತಾ ಬರುತ್ತೆ. ಕೆಲವೊಬ್ಬರು ಬಡಿತಾರೆ, ಬಡ್ದು ಕೈಯಲ್ಲೇ ಬಡ್ದು ದೊಡ್ಡದು ಮಾಡ್ತಾರೆ. ನಾನು ಒಂದು ಟೈಮ್ನಲ್ಲಿ ಅಂದರೆ ದಪ್ಪ ಮಾಡ್ತಾ ಇದ್ನಲ್ವ ಫಸ್ಟು ಸ್ಟಾರ್ಟಿಂಗಲ್ಲಿ ಬಂದಾಗ ದಪ್ಪ ಮಾಡ್ತಿದ್ದೆ. ಆವಾಗ ಕೈಯಲ್ಲೇ ಬಡಿತಿದ್ದೆ. ಈಗ ಸಿಂಪಲ್ ಟ್ರಿಕ್ಸು, ನಾವು ಜಸ್ಟ್ ಕೈಯಲ್ಲಿ ಸ್ವಲ್ಪ ಬಡ್ಕೊಂಡು ಆಮೇಲೆ ಎಲ್ಲ ತೊಡೆಯಲ್ಲಿ ಉದ್ದುಬಿಟ್ರೆ ಆರಾಮ್ ಚಪಾತಿ ಮಾಡಿದಷ್ಟು ಸುಲಭ. ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಹೇಳಿದ್ರೆ ಪಟ 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 ಮಾಡಿಬಿಡ್ಬೋದು. ಬಟ್ ಬೇಯಿಸ್ಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತಲೇ ಹೇಳ್ಬೋದು. ಒಂದು ಸರಿ ಟ್ರೈ ಮಾಡಿ ನೋಡಿ. ನಿಮಗೂ ಸಹ ಯಾವುದೂ ಆಗಲ್ಲ ಅನ್ನೋದು ಯಾವುದೂ ಇಲ್ಲ. ನಾವು ಅದೇ ಹೇಳ್ತೀನಿ ಅಲ್ವ, ಕಲಿಬೇಕಾದ್ರೆ ಸ್ವಲ್ಪ ಕಷ್ಟ, ಕಲಿತಾದ ಮೇಲೆ ಇದು ರೊಟ್ಟಿನ ಅಂತ ಹೇಳ್ತೀವಿ. ಆ ರೀತಿಯಲ್ಲಿ ಫಸ್ಟು ಕಲಿಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ. ನಾನಾದರೂ ಅಷ್ಟೇ ಸುಮಾರು ದಿನ ಅಂದರೆ ನಾನು ಸ್ಟಾರ್ಟಿಂಗ್ ಮದುವೆ ಆದಲ್ಲಿ ಮಾಡ್ತಾಯಿದ್ದೆ. ಅತ್ತೆರು ಊರಿಗೆ ಕಡೆ ಬಂದ ಮೇಲೆ ನಾನು ಮಾಡ್ತಾಯಿದ್ದೆ. ತುಂಬ ದಪ್ಪ ಮಾಡ್ತಾಯಿದ್ದೆ ಮತ್ತು ಕಟ 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 ಅಂತಿತ್ತು, ಅಂದರೆ ತುಂಬ ರಫಾಗಿ ಬಂದುಬಿಡೋದು. ಈಗ ಆ ಥರ ಏನಿಲ್ಲ, ಮಾಡ್ತೀನಿ. ಈಗ ರಫ್ ಬೇಕು ಅಂದರೆ ಅದ್ರ ಕಟ ಕಟ ಅಂತ ಹೇಳಿದ್ರೆ ಗೊತ್ತಾಗತ್ತಲ್ವ, ಒಂಥರ ಮುರಿದ್ರೆ ಕಟಕಟ ಅಂತಿರುತ್ತೆ, ಆ ಥರನೂ ಮಾಡ್ತೀನಿ. ಸ್ಮೂತಾಗಿ ಬೇಕು ಅಂದರೆ ಸ್ಮೂತಾಗೂ ಸಹ ಮಾಡ್ತೀನಿ. ಅಂದರೆ ಮಾಡೋದ್ರ ಮೇಲೆ ಯಾವ ರೀತಿಯಲ್ಲಿ ಬೇಯಿಸ್ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. ನಮಗೆ ಕಟ ಕಟ ಬೇಕು ಅಂದರೆ ಎಲ್ಲ ರೊಟ್ಟಿ ಎಲ್ಲ ಆದಮೇಲೆ ಹಂಚು ಆಫ್ ಮಾಡಿಬಿಟ್ಟು ರೊಟ್ಟಿಗಳನ್ನು ಹಂಚು ಮೇಲೆ ಹಾಕ್ಬಿಟ್ರೆ ಕಟ ಕಟ ಆಗಿಬಿಡತ್ತೆ. ಕಟ ಕಟ ಅಂದರೆ ಅರ್ಥ ಆಗಿದೆ ಅಂದ್ಕೊತೀನಿ. ನೋಡಿ ಈ ಥರ ರೊಟ್ಟಿ ಆಯಿತು. ಜಸ್ಟ್ ಅದಾದ ಮೇಲೆ ಒಂದು ರೌಂಡು ನೀವು ತಟ್ಕೊಂಬಿಟ್ರೆ ಮುಗೀತು. ನೋಡಿ ನಾನು ತೆಗೆದು ಹಾಕಿದ್ದೀನಿ. ಆಲ್ಮೋಸ್ಟ್ ಈಗ ಕಲಿತಾ ಇರೋರಿಗೆ ಏನಾಗುತ್ತೆ ಅಂದರೆ ಫಸ್ಟು ರೊಟ್ಟಿನ ಮಾಡಿಬಿಡ್ಬೋದು. ಹಂಚಲ್ಲಿ ಹಾಕ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನನಗೆ ಈಗಲೂ ಸಹ ಒಂದೊಂದು ಟೈಮ್ ಮಿಸ್ ಆಗಲ್ಲ ಅಂತ ಏನಿಲ್ಲ. ಪರ್ಫೆಕ್ಟಾಗಿ ನನಗೂ ಒಂದೊಂದು ಟೈಮ್ ಹಾಕ್ಲಿಕ್ಕೆ ಬರೋದಿಲ್ಲ. ನಾನು ಒಂದೊಂದು ಟೈಮ್ ಮಿಸ್ ಮಾಡ್ತೀನಿ. ಒಂದೊಂದು ಟೈಮ್ ಮೇಲೆ ಕೆಳಗೆ ಆಗಿಬಿಡತ್ತೆ, ಇಲ್ಲ ಸ್ವಲ್ಪ ಮುಂದಕ್ಕೆ ಹೋಗಿಬಿಡತ್ತೆ, ಅದು ಮಧ್ಯದಲ್ಲೇ ಬೀಳೋದಿಲ್ಲ ರೊಟ್ಟಿ. ಆ ರೀತಿಯಲ್ಲೂ ಸಹ ಆಗ್ತಾ ಇರುತ್ತೆ. ಅಂದರೆ ಕಲಿತಾ ನಾರ್ಮಲಾಗಿ ಬಂದೇ ಬರುತ್ತೆ ಅಲ್ವಾ, ಹಂಗಾಗಿ ಬಂದೇ ಬರುತ್ತೆ. ಇವತ್ತೆಲ್ಲ ನಾಳೆ ಮಾಡಿ ಹಾಕ್ತೀನಿ ಅಂತೇಳಿ ನೋಡಿ, ಪರವಾಗಿಲ್ಲ. ಇವಾಗ ಈ ಟೈಮ್ನಲ್ಲಿ ಪರವಾಗಿಲ್ಲ, ಒಂದು ಲೆವೆಲಲ್ಲಿ ನಾನು ಹಂಚಿನ ಮೇಲೆ ಹಾಕ್ತೀನಿ, ಚೆನ್ನಾಗಿ ಬರುತ್ತೆ. ಆ ಥರ ಏನಿಲ್ಲ. ನೋಡಿ ಈಗ ರೊಟ್ಟಿ ಸುತ್ತಲೂ ಸಹ ಬೇಯಲಿಕ್ಕೆ ಇಟ್ಟಿದ್ದೀನಿ. ನಾನು ಒಂದು ಸ್ವಲ್ಪ ಸಣ್ಣಕ್ಕೆ ಇಟ್ಕೊಂಡಿರ್ತೀನಿ. ಯಾಕಂತ ಹೇಳಿದ್ರೆ ಆ ಕಡೆ ನನಗೆ ರೊಟ್ಟಿನೂ ಆಗಬೇಕು, ಈ ಕಡೆ ರೊಟ್ಟಿನೂ ಸಹ ಬೇಯಿಸಬೇಕು. ಹಾಗಾಗಿ ನಾನು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಎರಡೂ ಬ್ಯಾಲೆನ್ಸ್ ಮಾಡಬೇಕಲ್ವ. ಹಾಗಾಗಿ ಇಲ್ಲಾಂದರೆ ಇದು ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಆ ಕಡೆ ರೊಟ್ಟಿ ಮಾಡಲಿಕ್ಕಾಗೋದಿಲ್ಲ, ವೆಯ್ಟ್ ಮಾಡಬೇಕಾಗತ್ತೆ. ಇಲ್ಲೆಲ್ಲ ರೊಟ್ಟಿ ಬೇಯಿಸ್ಕೊಂಡು ಆದಮೇಲೆ ರೊಟ್ಟಿ ಬಡಿಬೇಕು, ಅಲ್ಲಿ ರೊಟ್ಟಿ ಮಾಡಬೇಕಾಗತ್ತೆ, ಆಮೇಲೆ ಇಲ್ಲಿ ಬೇಯಿಸ್ಬೇಕಾಗತ್ತೆ. ಹಂಗಾಗತ್ತೆ, ಟೈಮ್ ವೇಸ್ಟ್ ಆಗುತ್ತೆ, ಈ ಕಡೆ ಗ್ಯಾಸು ವೇಸ್ಟ್ ಆಗುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ, ಸ್ವಲ್ಪ ನೋಡಿ ನಾನು ಎಷ್ಟು ತೆಳ್ಳಗೆ ಮಾಡಿದ್ದೀನಿ ಅನ್ನೋದು ನಿಮಗೂ ಸಹ ತೋರಿಸ್ತಿದ್ದೀನಿ. ತುಂಬ ದಪ್ಪ ಏನು ಮಾಡಲ್ಲ ನಾನು. ಅಟ್ ಎ ಟೈಮ್ ಎರಡೂ ಆಗಬೇಕು ಅಂತ ಹೇಳಿದ್ನೆ ಅಲ್ವಾ, ಅದೇ ರೀತಿ ಈ ಕಡೆ ಸ್ವಲ್ಪ ಸಣ್ಣಕ್ಕೆ ಇಟ್ಕೊಂಡಿರ್ತೀನಿ. ಇದು ನಿಧಾನಕ್ಕೆ ಬೇಯೋಷ್ಟೊತ್ತಿಗೆ ಒಂದು ರೊಟ್ಟಿ ಬೇಯೋಷ್ಟೊತ್ತಿಗೆ ಇನ್ನೊಂದು ರೊಟ್ಟಿ ರೆಡಿ ಆಗಿರತ್ತೆ ನಂದು. ಹಾಗಾಗಿ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ರೊಟ್ಟಿನ ಚೆನ್ನಾಗಿ ಬೇಯಿಸ್ಕೊತೀನಿ ನಾನು. ನಮ್ಮ ಮನೆಯವರು ಸ್ವಲ್ಪ ಕಟ ಅನ್ನ ರೊಟ್ಟಿನ ತಿಂತಾರೆ. ಹಾಗಾಗಿ ನಾನು ಸ್ವಲ್ಪ ರಫಾಗಿ ಬೇಯಿಸ್ತೀನಿ. ರಫಾಗಿ ಬೇಯಿಸ್ತೀನಿ ಅಂದರೆ ಏನಾಗ್ಬಿಡುತ್ತೆ, ಸ್ವಲ್ಪ ರಫ್ ಅಂದರೆ ತುಂಬ ಕಟ ಆಗೋದಿಲ್ಲ, ಒಂದು ಮೀಡಿಯಮಲ್ಲಿ ಬೇಯಿಸಿ ಮಾಡಿ ತೆಗೆದಿಟ್ಟಿರ್ತೀನಿ. ಮತ್ತು ನಿಮಗೆ ಇದು ಮೆತ್ತಗೆ ಬೇಕು ಅಂತ ಹೇಳಿದ್ರೆ ಒಂದು ಟ್ರಿಕ್ಸ್ ಏನಂತ ಹೇಳಿದ್ರೆ, ನೀವು ಆಗಲೇ ಬಿಸಿದಿನ ಒಂದ್ರ ಮೇಲೆ ಒಂದು ಹಾಕಿ ಪ್ಲೇಟಲ್ಲಿ ಮುಚ್ಚಿಟ್ಬಿಡ್ಬೇಕು. ಮೆತ್ತಗಿರುತ್ತೆ. ಆಗ ನಿಮಗೆ ಮನೆಯಲ್ಲಿ ಯಾರು ಮೆತ್ತಗೆ ಇರೋದು ತಿನ್ನಬೇಕು ಅಂದರೆ ಒಂದು ಪ್ಲೇಟಲ್ಲಿ ಹಾಕಿ ಮುಚ್ಚಿಟ್ಬಿಟ್ರೆ ಮೆತ್ತಗಿರುತ್ತೆ. ನೋಡಿ ಇನ್ನೊಂದು ಸಹ ನಾನು ಎಷ್ಟು ಸಿಂಪಲ್ಲಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅಂಗೈಯಲ್ಲಿ ಮಾಡಿಕೊಂಡು ಈ ಕಡೆ ಎಡಗೈಯಿಂದ ಅದನ್ನು ಪ್ರೆಸ್ ಮಾಡ್ಕೊಂಡು ಬಂದರೆ ಸರ್ಕಲ್ ರೀತಿಯಲ್ಲಿ ಬರುತ್ತೆ. ಅಮೀಬಾ ಎಲ್ಲ ಆಗೋದಿಲ್ಲ. ಚಪಾತಿ ಒಂದೊಂದು ಟೈಮು ಕೆಲವೊಬ್ಬರು ಚಪಾತಿನೂ ಅಮೀಬಾ ಥರ ಮಾಡಿರ್ತಾರೆ. ಕೆಲವೊಂದು ಟೈಮ್ ನಂದು ಆಗಿರುತ್ತೆ, ಈಗಲ್ಲ, ಮುಂಚೆ ಸ್ಟಾರ್ಟಿಂಗಲ್ಲಿ ನಾವು ಸ್ಕೂಲಿಗೆ ಹೋಗ್ಬೇಕಾರೆಲ್ಲ ಮಾಡ್ತಿದ್ವಿ ಅಮೀಬಾ ಟೈಪ್ನಲ್ಲಿ. ಆ ರೀತಿ ಆಗಬಾರ್ದು ಚಪಾತಿ ಥರ ಅಂದ್ಬಿಟ್ಟು ರೊಟ್ಟಿನ ಈ ಥರ ಎಡಗೈಯಲ್ಲಿ ಸರ್ಕಲ್ ರೀತಿಯಲ್ಲಿ ಬರಲಿ ಅಂತ ಹೇಳ್ಬಿಟ್ಟು ಒಂದು ಈ ಥರ ಹಿಂಗೆ ಎಡಗೈಯಲ್ಲಿ ಮತ್ತೆ ಕಟ್ಟಾಗಬಾರ್ದು, ಮಧ್ಯದಲ್ಲಿ ಹೊಡಿಬಾರ್ದು ಅಂತ ಹೇಳಿಬಿಟ್ಟು ಆ ಥರ ಇಟ್ಕೊಂಡು ಮಾಡೋದು. ಅದೇ ಫಸ್ಟ್ ಮಾಡೋರಿಗೆ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ.
ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಮಾಡ್ತಿರಬೇಕು. ಮತ್ತು ಈ ಥರ ನಿಮಗೆ ನೋಡಿ ಈ ಥರ ಎರಡು ಮೇಲೆ ಕೆಳಗೆ ಹೋಗಿ ಬರಲಿಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಲತ್ತೋಡಿ ನೀವು ಜಸ್ಟ್ ಮೇಲಷ್ಟೇ ಹಿಂಗೆ ಗುತ್ಕೊಂಡು ಹೋಗ್ಬಿಡ್ಬೋದು. ಈ ಕೆಳಗೆ ತೊಗೊಂಬರೋದಕ್ಕಿಂತ ಏನಾಗ್ಬಿಡುತ್ತೆ ಒಂದೊಂದು ಸರಿ ಆ ಕವರ್ಗೆ ಅಂಟ್ಕೊಂಡು ರಿಟರ್ನ್ ರೊಟ್ಟಿ ಬಂದುಬಿಡುತ್ತೆ. ಒಂದು ಸರಿ ಮಡಚ್ಕೊಂತು ಅಂದರೆ ಚಪಾತಿ ಥರ ತೆಗಿಲಿಕ್ಕೆ ಬರೋದಿಲ್ಲ, ಅದು ಹೋಯ್ತಂತ ಹೇಳ್ಬಿಟ್ಟು ವೇಸ್ಟ್ ಆಯಿತು ಅಂದರೆ ಮತ್ತು ಅದನ್ನು ಫುಲ್ಲು ಮತ್ತು ಅದನ್ನು ಇದು ಮಾಡಿಕೊಂಡು ಹೊಸ್ತಿಂದ ರೊಟ್ಟಿ ಮಾಡೋ ಇದಾಗ್ಬಿಡತ್ತೆ. ಕೆಲವೊಂದು ಟೈಮ್ ನನಗೂ ಆ ಥರ ಆಗಿದೆ ಸ್ಟಾರ್ಟಿಂಗಲ್ಲಿ. ನೋಡಿ ಈ ಥರ ಒಂದೇ ಲೇಯರಲ್ಲಿ ಮೇಲಷ್ಟೇ ಹಿಂಗೆ ಒತ್ಕೊಂಡು ಹೋಗ್ಬೋದು. ನಿಮಗೆ ಎರಡೂ ಕಡೆ ಮಾಡೋಕ್ಕಾಗಲಿಲ್ಲ ಅಂದರೆ ಜಸ್ಟ್ ಸ್ಮೂತಾಗಿ ನಾನು ದಡ ಅಷ್ಟೇ ಉಜ್ಜಕತ್ತೀನಿ, ಮಧ್ಯದಲ್ಲಿ ಉದ್ದುತ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಕೆಲವೊಬ್ಬರದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಹಿಂಗೆ ಮಧ್ಯದಲ್ಲಿ ಉತ್ಕೊಂಡು ಮಧ್ಯದಲ್ಲಷ್ಟೇ ತೆಳ್ಳಗಾಗ್ಬಿಡತ್ತೆ, ಸುತ್ತಲೂ ದಪ್ಪನೇ ಇರುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ ಮಧ್ಯದಕ್ಕಿಂತ ದಡದಲ್ಲಿ ಜಾಸ್ತಿ ನಾನು ಇದು ಉದ್ದುತ್ತೀನಿ. ನೋಡಿ ಸಿಂಪಲ್ಲಾಗಿ ನಾನು ಹಾಗೆ ಮೇಲೊಂದು ಸರಿ ತಟ್ಕೊತೀನಿ. ಯಾಕಂತ ಹೇಳಿದ್ರೆ ಅದು ತಟ್ಟಿದಾಗ ಅದೊಂದು ಸ್ವಲ್ಪ ಏನಿರುತ್ತೆ ಅಕಸ್ಮಾತ್ ಏನಾದ್ರು ದಪ್ಪ ಇತ್ತು ಒಂದೊಂದು ಕಡೆ ಸೈಡ್ ಅಂದರೆ ಅದು ಹುಬ್ಬಿ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ನೀವು ತಟ್ಟೋರಿದ್ರೆ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿ ಒಂದು ರೊಟ್ಟಿನ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಹಾಕಿ. ಮತ್ತು ತೊಗೊಳೋದು ಸಹ ತೋರಿಸ್ತಾ ಇದ್ದೀನಿ. ನಾನು ಯಾವಾಗಲೂ ಇದೇ ರೀತಿಯಲ್ಲೇ ತೆಗೆಯೋದು, ನನಗೆ ಹಾಗೆ ತೆಗಿಯೋಕ್ಕೆ ಬರೋದಿಲ್ಲ. ಹಾಗಾಗಿ ನಾನು ಎರ್ಜಿಗೆ ತೊಗೊಂಡು ಅಲ್ಲಿಂದ ನಾನು ರೊಟ್ಟಿನ ತೊಗೊತೀನಿ. ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಅಂದರೆ ಇಷ್ಟೆಲ್ಲ ವೆರೈಟೀಸ್ ಇದ್ದೇ ಇರುತ್ತೆ ಯಾವಾಗಲೂ. ಯಾವ್ದಾದ್ರು ಒಂದು ಪಲ್ಯ, ಶೇಂಗಾ ಚಟ್ನಿ, ಕೆಂಪಿಂಡಿ ಮತ್ತು ಸೌತೆಕಾಯಿ, ಮೂಲಂಗಿ, ಕ್ಯಾರೆಟು ಮಿಕ್ಸ್ ಸೊಪ್ಪಿನ ಸಲಾಡ್. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.